ಎಸ್, ಇನ್ನು ಮುಂದಿನ ಸುದ್ದಿ. ಮಹಾರಾಷ್ಟ್ರದಲ್ಲಿ ಇವತ್ತು ಒಂದು ರಾಜಕೀಯ ಆಯಾಮದಲ್ಲಿ ಒಂದು ಹೊಸ ಸಂಚಲನ ಸೃಷ್ಟಿಯಾಗಿರುವಂಥದ್ದು. ಎಲ್ರಿಗೂ ಗೊತ್ತಿದೆ, ಬಾಳ್ ಸಾಹೇಬ್ ಠಾಕ್ರೆ ಅಂದರೆ ಮಹಾರಾಷ್ಟ್ರದಲ್ಲಿ ಆ ಒಂದು ಹೆಸರಿಗೆ ತನ್ನದೇ ಆದಂಥ ಒಂದು ಶಕ್ತಿ ಇತ್ತು. ಮರಾಠಿಗರನ್ನ ಮತ್ತು ಮರಾಠಿ ಭಾಷಿಕರನ್ನ, ಕಟ್ಟರ್ ಹಿಂದುತ್ವವಾದಿಗಳನ್ನ ಒಗ್ಗೂಡಿಸಿ ಸಮಾನತೆಯ ಕನಸನ್ನ ಕಂಡಿದ್ರು ಬಾಳ್ ಸಾಹೇಬ್ ಠಾಕ್ರೆ ಅವರು ಎಂದೂ ಕೂಡ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಲ್ಲವಾದರೂ ಕೂಡ ಜನಪ್ರತಿನಿಧಿ ತಪ್ಪು ಮಾಡಿದಾಗ ಜನಪ್ರತಿನಿಧಿಯನ್ನೇ ದಂಡಿಸುವಂತಹ ಕಾರ್ಯವನ್ನು ಅವರು ಮಾಡಿದರು. ಜನಪ್ರತಿನಿಧಿಗಳು ಜನರ ಸೇವಕರಾಗಿಯೇ ಇರಬೇಕು ಅಂತ ಜನರಿಗೆ ತಿಳಿಯಾಗಿ ಹೇಳಿ ಮತ್ತು ಜನಪ್ರತಿನಿಧಿಗಳಿಗೆ ನೀವು ಸೇವಕರು ಅಂತ ತೋರಿಸಿ ಅವರಿಂದ ಕೆಲಸವನ್ನು ಮಾಡಿಸ್ಕೊಂಡು ಉತ್ತಮವಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿಕೊಂಡಿದ್ರು. ಆದರೆ ತರುವಾಯ ಏನಾಗುತ್ತೆ, ಅವರಿಗೂ ವಯಸ್ಸಾಗುತ್ತೆ. 23 ವರ್ಷಗಳ ಹಿಂದಿನ ಮಾತು ಹೇಳ್ತೀನಿ, ಅವ್ರಿಗೆ ಕೂಡ ಸ್ವಲ್ಪ ವಯಸ್ಸಾಗುತ್ತೆ. ನೋಡಿ, ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಎಲ್ಲರಲ್ಲಿ ಮೂಡುತ್ತೆ. ಆಗ ಉತ್ತರಾಧಿಕಾರಿ ಯಾರು ಅನ್ನೋ ಒಂದು ಪ್ರಶ್ನೆ ಮೂಡಿದಾಗ ಅಲ್ಲಿ ಬರುವುದು 2 ಹೆಸರು, ಒಂದು ರಾಜ್ ಠಾಕ್ರೆ, ಇನ್ನೊಂದು ಉದ್ಧವ್ ಠಾಕ್ರೆ. ರಾಜ್ ಠಾಕ್ರೆ ಬಾಳ್ ಸಾಹೇಬ್ ಠಾಕ್ರೆ ಅವರ ಸ್ವಂತ ಮಗ. ಉದ್ಧವ್ ಠಾಕ್ರೆ ಅವ್ರಿಗೆ ಚಿಕ್ಕಪ್ಪ. ಅಂದರೆ ರಾಜ್ ಠಾಕ್ರೆ ಬಾಳ್ ಸಾಹೇಬ್ ಠಾಕ್ರೆ ಅವರಿಗೆ ಚಿಕ್ಕಪ್ಪ ಆಗಬೇಕು. ಸೊ ಆ ಒಂದು ಇದರಲ್ಲಿ ಎಲ್ಲರಿಗೂ ಕೂಡ ಪುತ್ರ ವ್ಯಾಮೋಹ ಇದ್ದೇ ಇರುತ್ತೆ. ಖಂಡಿತವಾಗಿ ಉದ್ಧವ್ ಠಾಕ್ರೆ ಅವರಿಗೆ ತಮ್ಮ ಉತ್ತರಾಧಿಕಾರಿಯಾಗಿ ಘೋಷಣೆಯನ್ನು ಮಾಡಿಬಿಡ್ತಾರೆ ಶಿವಸೇನೆ. ಈಗ ಶಿವಸೇನೆ ಒಡೆದು 2 ಪಕ್ಷ ಆಯಿತು, ಅದು ಎರಡನೇ ವಿಚಾರ. ಆದರೆ ಮೊದಲಿಂದ ಹೇಳ್ತಾ ಇದ್ದೀನಿ, ಶಿವಸೇನೆಯನ್ನು ಇವ್ರು ತಗೊತಾರೆ, ಉದ್ಧವ್ ಠಾಕ್ರೆ ಅವರು. ಆಗ ಮನನೊಂದಂತಹ ರಾಜ್ ಠಾಕ್ರೆ ಏನು ಮಾಡ್ತಾರೆ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅನ್ನೋ ಒಂದು 2006ರಲ್ಲಿ ಒಂದು ಹೊಸ ಪಕ್ಷವನ್ನು, ಒಂದು ಹೊಸ ಸಂಘಟನೆಯನ್ನು ಕಟ್ತಾರೆ. ಅದಾದ ಮೇಲೆ ಬಾಳ್ ಸಾಹೇಬರ ಠಾಕ್ರೆ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ, ಇಬ್ಬರನ್ನ ಒಂದು ಮಾಡಬೇಕು, ಒಡೆದಂಥ ಠಾಕ್ರೆ ಕುಟುಂಬವನ್ನು ಹೆಂಗಾದ್ರೂ ಮಾಡಿ ಒಂದು ಮಾಡಬೇಕು ಅಂತ ಬಾಳ್ ಸಾಹೇಬ್ ಠಾಕ್ರೆ ಅವರು ಪಾಪ ಜೀವಂತ ಇರೋ ತನಕ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾರೆ. ಆದರೆ ಉದ್ಧವ್ ಮತ್ತು ರಾಜ್ ಠಾಕ್ರೆ ಎಂದೂ ಕೂಡ ಒಂದು ಆಗೇ ಇಲ್ಲ. 23 ವರ್ಷಗಳ ಹಿಂದಿಂದು ಮಾತು ಹೇಳ್ತಿದ್ದಾನೆ. ಆದರೆ 20 ವರ್ಷಗಳ ನಂತರ ಇವತ್ತು ವಿಜಯ್ ದಿವಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಇಬ್ಬರು ಕೂಡ ಒಟ್ಟಿಗೆ ವೇದಿಕೆಯಲ್ಲ ಕಾಣಿಸ್ಕೊತಾರೆ. ಆ ಒಂದು ಸಂದರ್ಭ ಇಡೀ ಮಹಾರಾಷ್ಟ್ರಿಗರು ಬೇರೆ ರೀತಿಯೇ ಸೆಲೆಬ್ರೇಷನ್ ಮಾಡಿದ್ರು. ಬಾಳ್ ಸಾಹೇಬ್ ಠಾಕ್ರೆ ಅವರ ಕುಟುಂಬ ಮತ್ತೆ ಒಂದಾಯಿತು, ಇಬ್ಬರು ಠಾಕ್ರೆಗಳು ಒಂದಾದರು. ಮತ್ತು ಈಗ ಮಹಾರಾಷ್ಟ್ರದಲ್ಲಿ ಮತ್ತೆ ಶಿವಸೇನಾ ಪುಟಿದೇಳುತ್ತೆ ಅನ್ನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ಅಲ್ಲಿರುವಂತಹ ಮರಾಠಿಗರು, ಮರಾಠಿ ಭಾಷಿಕರು ಮತ್ತು ಮಹಾರಾಷ್ಟ್ರದವರು. ಆದರೆ ಇವರೆಲ್ಲ ಯಾಕೆ ಒಂದಾದ್ರು ಅಂದರೆ ಕೇಂದ್ರ ಸರ್ಕಾರದ ತ್ರಿಭಾಷಾ ಸೂತ್ರ. ದೇವೇಂದ್ರ ಫಡ್ನವೀಸ್ ಅಲ್ಲಿ BJPಯಿಂದ ಮುಖ್ಯಮಂತ್ರಿ ಇದ್ದಾರೆ. ಅವರು ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರ್ತಾರೆ. ಅದನ್ನು ಇಬ್ಬರು ಠಾಕ್ರೆ ಬ್ರದರ್ಸ್, ಉದ್ಧವ್ ಮತ್ತು ರಾಜ್ ಠಾಕ್ರೆ ಇಬ್ಬರು ಕೂಡ ತ್ರಿಭಾಷಾ ಸೂತ್ರ ವಿರೋಧವನ್ನು ಮಾಡ್ತಾರೆ. ಅದನ್ನು ಕ್ಯಾನ್ಸಲ್ ಮಾಡೋ ಹಂತಕ್ಕೆ ಪ್ರೊಟೆಸ್ಟ್ ಆಗುತ್ತೆ, ಅದನ್ನು ಕ್ಯಾನ್ಸಲ್ ಆಗುತ್ತೆ. ಅದರ ಹಿನ್ನೆಲೆ ಇವತ್ತು ಒಂದು ವಿಜಯ ದಿವಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಇಬ್ಬರು ಕೂಡ ಒಟ್ಟೊಟ್ಟಿಗೆ ಕಾಣಿಸಿದ್ದಾರೆ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಇಬ್ಬರು ಕೂಡ ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದು ಸಲ उद्धव ठाकरे ಮತ್ತು ರಾಜ್ ಠಾಕ್ರೆ ಏನೇನು ಹೇಳಿದ್ದಾರೆ ಬನ್ನಿ ಒಂದ್ಸಲ ಕೇಳಿಸ್ಕೊಳ್ಳಿ. सर्वप्रथम इकडे समोर सगळेजण बसलेत. जानी मराठी भाषेसाठी पक्षभेद विसरून एक मराठी माणसाची वज्रमूठ दाखवली. त्या सगळ्यांना धन्यवाद देतोय. दीपक पवार पण त्याच्यात आहेत, सगळेच आहेत. मुणगेकर साहेब आहेत, सुप्रियाताई आहेत, सगळेच आहेत. कोणाकोणीची नाही. महादेवराव बसले. महादेवराव आपल्याला सुद्धा बऱ्याच वर्षांनी पाहिलं. काय वेळेला काय जानकर बी अंजान होते, असं होतं. पण एक गोष्ट नक्की की आमच्या दोघांमध्ये जो काही अंतरपाठ होता तो आनाजी पंतांनी दूर केला. आता अक्षता टाकण्याची काय तुमच्याकडनं अपेक्षा नाहीये. एकत्र आलोय एकत्र राहण्यासाठी. हो शिकलो. आमची मुलं इंग्रजी मीडियम मध्ये शिकली. हो शिकली. मग याच्यावरती तुम्ही प्रश्न काय उपस्थित केला, ह्याला मराठीचा पुळका कसा, हे इंग्रजी मीडियम मध्ये टाकतं. बरं, माननीय बाळासाहेब ठाकरे
आणि माझे वडील श्रीकांत ठाकरे हे इंग्रजी मीडियम मध्ये शिकलेले आहेत. या दोघांवरती तुम्ही मराठीबद्दल शंका घेऊ शकता का? लालकृष्ण अडवाणी सेंट पॅट्रिक हायस्कूल ख्रिश्चन मिशनरी स्कूलमध्ये शिकले. हिंदुत्वावर शंका घेऊ का त्यांच्या? कॉन्व्हेंट स्कूलमध्ये शिकलेले आहेत अडवाणी. दक्षिण भारतामध्ये बघा, तमिळच्या प्रश्नावरती, तेलुगूच्या प्रश्नावरती कडवटपणे समोर येऊन उभे राहतात. पण विचारते तर तुमची मुलं कुठे शिकली आणि तुम्ही कुठे शिकलात? उद्या मी हिब्रू भाषेत शिकीन आणि मराठीपणाचा कडवट अभिमान बाळगीन. काय प्रॉब्लेम आहे? मी आता तुमच्याकडे दक्षिणेतले इंग्रजीमध्ये, मी अगदी थोडक्यात यादी आणली आहे. दक्षिण भारतातील इंग्रजी माध्यमात शिकलेले नेते आणि अभिनेते: जयललिता दोवेंतो इंग्लिश मीडियम स्कूल, स्टॅलिन इंग्लिश मीडियम स्कूल लॉयला, कनिमोझी प्रेझेंटेशन कॉन्व्हेंट स्कूल, उदयनिधी म्हणजे करुणानिधींचा नातू डॉन बॉस्को, चंद्रबाबू नायडू वडील इंग्लिश टीचर होते, शिक्षण इंग्रजी माध्यमात झालं. पवन कल्याण आंध्र उपमुख्यमंत्री, शिक्षण सेंट ॲन. नारा लोकेश एनटीआरचा नातू चंद्रबाबूंचा मुलगा, स्टॅनफिल्ड स्कूल. कमल हसन सांथोम हायस्कूल. अभिनेता विक्रम मॉटफोर्ड स्कूल. अभिनेता सूर्या इंग्लिश मीडियम. AR रहमान आधी पद्मशेषाद्री बालभवन आणि नंतर मद्रास कृष्णगिरी हायस्कूल. परवा दिवशीचा एक प्रसंग सांगतो. एका व्यासपीठावरती तामिळनाडूमध्ये AR रहमान व्यासपीठावरती उभे होते. काहीतरी कार्यक्रम होता. त्या बाई तामिळमध्ये बोलत होत्या. अचानक ती बाई हिंदीत बोलायला लागली. त्याच्यावरती रहमानने तिच्याकडे असं बघितलं, बोलला हिंदी, आणि व्यासपीठावरनं खाली उतरला. तुमचा कडवटपणा हे तुम्ही शिक्षण कुठे घेतले याच्यावरती नसतो. तो कडवटपणा तुमच्या आतमध्ये असावा लागतो. म्हणजे बाळासाहेब इंग्रजी मीडियम मध्ये शिकले, इंग्रजी वर्तमानपत्रामध्ये व्यंगचित्र काढायचे, पण मराठीचा अभिमान याच्या बाबतीत कधी तडजोड नाही केली. खरं तर दोघांची भाषणं संपली ना की एकत्र आरोळ्या ठोका. खरं तर आज मोर्चा निघायला पाहिजे होता. तोंडानेच आहे ना? बस बस, मोर्चा खरं तर निघायला पाहिजे होता. मराठी माणूस कसा सर्व बाजूने एकवटतो याचं एक चित्र. ಎಸ್ ಕೇಳಿದ್ರಲ್ಲ, ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರ ಹೇಳಿಕೆ. ರಾಜ್ ಠಾಕ್ರೆ ಮರಾಠಿಯ ವಿಷಯದಲ್ಲಿ ಎಂದೂ ಕೂಡ ಕಾಂಪ್ರಮೈಸ್ ಆದಂತಹ ನಾಯಕ ಅಲ್ಲೇ ಅಲ್ಲ. ಹಿಂದಿ ಹೇಳಿಕೆನ ಒಟ್ಟು ಸಹಿಸಲಿಕ್ಕೆ ಆ ವ್ಯಕ್ತಿಯಿಂದ ಆಗುವುದಿಲ್ಲ. ಆ ಮಟ್ಟಿಗೆ ಮರಾಠಿಯನ್ನ ತಲೆಯಲ್ಲಿ ಕೂರಿಸ್ಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮರಾಠಿಗರಿಗೆ ಮೊದಲನೇ ಪ್ರೆಫರೆನ್ಸ್ ಕೊಡಬೇಕು ಅನ್ನೋದು ರಾಜ್ ಠಾಕ್ರೆ ವಾದ. ಅದು ಈಗ ಒಂದಾಗಿದ್ದಾರೆ ಅಂತಲ್ಲ, ಮೊದಲಿಂದಲೂ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮಾಡಿದಾಗಿನಿಂದಲೂ ಅವ್ರದ್ದು ಅದೊಂದು ವಾದ. ಮಹಾರಾಷ್ಟ್ರವನ್ನು ಮಹಾರಾಷ್ಟ್ರಿಗರು ಆಳಬೇಕು, ಮರಾಠಿಗರು ಆಳಬೇಕು, ಇದ್ರ ಮೇಲೆ ಯಾರ ಹಿಡಿತ ಕೂಡ ಇರಬಾರ್ದು ಅಂತ. ಬಹುತೇಕವಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ತನ್ನದೇ ಆದ ಒಂದು ಪ್ರಾದೇಶಿಕತೆ ಇತ್ತು. ಈಗ ಬಾಳ ಸಾಹೇಬರು ಠಾಕ್ರೆ ಅವರಿದ್ದಾಗ ಶಿವಸೇನೆನೇ ಗೆಲ್ತಾ ಇತ್ತು. ಶಿವಸೇನೆಯಲ್ಲಿ ಮೇಜರ್ ಲೀಡರ್. ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ದೇವೇಗೌಡರಿದ್ರು, ಪ್ರಾದೇಶಿಕ ಪಕ್ಷ. ತೆಲಂಗಾಣಕ್ಕೆ ಹೋದಾಗ KCR ತಮ್ಮ ಪ್ರಾದೇಶಿಕತೆಯನ್ನು ತೋರಿಸಿದ್ರು. ಅದಕ್ಕಿಂತ ಮೊದಲು ತೆಲುಗು ದೇಶಂನಿಂದ NTR ಅವರು ತೋರಿಸಿದ್ರು. ಅಲ್ಲಿ ತಮಿಳುನಾಡಿನಲ್ಲಿ ಹೋಗಿ ನೋಡಿದಾಗ
DMK ಪಕ್ಷ ಯಾವಾಗಲೂ DMK ಮತ್ತು AIADMK ಇವು ಎರಡು ಪಕ್ಷಗಳು ತಮ್ಮ ಪ್ರಾದೇಶಿಕವಾದವನ್ನು ಎತ್ತಿ ತೋರಿಸಿದ್ರು. ಕೇರಳದಲ್ಲಿ ಹೋದಾಗ CPIM ಯಾವಾಗಲೂ ಕಂಟಿನ್ಯೂಸ್ ಆಗಿ ಇರ್ತಾನೆ ಇದೆ. ಅಂದರೆ ಈ ದಕ್ಷಿಣ ಭಾರತದ ಎಲ್ಲ ಪಕ್ಷಗಳು ತಮ್ಮ ಪ್ರಾದೇಶಿಕವಾದವನ್ನು ತೋರಿಸಿದ್ವು ಮತ್ತು ಪ್ರಾದೇಶಿಕ ಭಾಷೆಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟಿದ್ರು ಮತ್ತು ಪ್ರಾದೇಶಿಕತೆ ಅನ್ನೋದನ್ನು ಎತ್ತಿ ಹಿಡಿದಿದ್ರು. ಆದರೆ ಈ ರಾಷ್ಟ್ರೀಯ ಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು BJPಗಳು ಈ ಒಂದು ಭಾಗದಲ್ಲಿ ಯಾವಾಗ ಬೆಳೀಲಿಕ್ಕೆ ಪ್ರಾರಂಭವಾದವು ಇಲ್ಲಿರುವಂಥ ಪ್ರಾದೇಶಿಕತೆ ವಾದವನ್ನು ಇವರು ಗೌರವಿಸಲಿಕ್ಕೆ ಕಡಿಮೆ ಮಾಡಿದರು ಮತ್ತು ಇವುಗಳಿಗೆ ಬೆಲೆ ಕೊಡಲಿಕ್ಕೆ ಕಡಿಮೆ ಮಾಡಿದರು. ಇವರೆಲ್ಲರ ಒಂದು ಹೆಡ್ ಕ್ವಾರ್ಟರ್ ದೆಹಲಿಯಿಂದನೇ ಕಂಟ್ರೋಲ್ ಆಗುತ್ತೆ, BJP ಮತ್ತು ಕಾಂಗ್ರೆಸ್. ಆದರೆ ಇಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳದ್ದು ಅಲ್ಲೇ ಹೈಕಮಾಂಡ್, ಜನರ ನಿರ್ಧಾರವೇ ಅಂತಿಮ ನಿರ್ಧಾರ ಆಗ್ತಾ ಇತ್ತು. ಜನರು ಏನು ಹೇಳ್ತಾರೆ ಅಲ್ಲೇ ಅವರವರ ಸಿಟಿಗಳಲ್ಲಿ ಆಫೀಸ್ ಇರ್ತಿತ್ತು, ಈ ನಿರ್ಧಾರ ನಮ್ಮ ಜನರಿಗೆ ಇದು ಹೆಲ್ಪ್ ಆಗುತ್ತೆ, ಇದಾಗ್ತಿತ್ತು. ಯಾವಾಗ ಈ ರಾಷ್ಟ್ರೀಯ ಪಕ್ಷಗಳು ದಕ್ಷಿಣ ಭಾರತದಲ್ಲಿ ಎಂಟ್ರಿ ಆದವು ಎಲ್ಲವೂ ಕೂಡ ವಿಚಾರ ಬದಲಾಗ್ತಾನೆ ಹೋಯಿತು. ಯಾಕೆಂದರೆ ಕೆಲವೊಂದು ಈ ದಕ್ಷಿಣ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳು ಬೆಳೀಲಿಕ್ಕೆ ಕಾರಣ ರಾಷ್ಟ್ರೀಯ ಪಕ್ಷಗಳ ಆ ಮಟ್ಟಿಗೆ ಸಂಘಟನೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈ ಭಾಗಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು ಬೆಳೀಲಿಕ್ಕೆ ಕಾರಣ ಪ್ರಾದೇಶಿಕ ಪಕ್ಷಗಳೇ. ಯಾವ ಪ್ರಾದೇಶಿಕ ಪಕ್ಷ ಆಡಳಿತದಲ್ಲಿರುವುದಿಲ್ವೋ, ಅಧಿಕಾರದಲ್ಲಿರುವುದಿಲ್ವೋ ಆ ಸಂದರ್ಭದಲ್ಲಿ ಇವ್ರು ಏನು ಮಾಡಿದರು, ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಿ ಅಪ್ರೋಚ್ ಮಾಡಿದರು. ಯಾಕೆಂದರೆ ಫೈನಾನ್ಷಿಯಲ್ ಹೆಲ್ಪ್ ಸಿಗುತ್ತೆ. ರಾಜಕಾರಣಿಗೆ ಅವ್ರ ಮುಖದ ಮೇಲೆ ನಮ್ಮ ಮುಖದ ಮೇಲೆ ಇಬ್ಬರು ಸೇರಿದ್ರೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ಆಸೆಯಿಂದ ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸಿದ್ರು. ರಾಷ್ಟ್ರೀಯ ಪಕ್ಷ ತಮಗೆ ಸಿಕ್ಕಿದ್ದೇ ಚಾನ್ಸು ಅಂತ ಅವರಿಗೆ ಸಂಧಿ ತೋರಿಸಿದ್ದೇ ಸಾಕು, ಅವ್ರು ಬಾಗಿಲನ್ನೇ ಕ್ರಿಯೇಟ್ ಮಾಡಿಕೊಂಡ್ರು. ಹಾಗಾಗಿ ಎರಡು ರಾಜಕೀಯ ಪಕ್ಷಗಳು ಆಯಾ ರಾಜ್ಯಗಳಲ್ಲಿ ತಮ್ಮ ಹಿಡಿತವನ್ನು ಸಾಧಿಸ್ಕೊತ ಹೋದವು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ, ಮಹಾರಾಷ್ಟ್ರದಲ್ಲಿ BJP ಅಧಿಕಾರಕ್ಕೆ ಬಂದಿದೆ, ಆಂಧ್ರ ಪ್ರದೇಶದಲ್ಲಿ BJP, ಜನಸೇನಾ ಮತ್ತು ತೆಲುಗುದೇಶಂ ಎರಡು ಪ್ರಾದೇಶಿಕ ಪಕ್ಷಗಳು. ಆದರೆ BJP ಅಲ್ಲಿ ಕೂಡ ಆಕ್ಟಿವ್ ಇದೆ. ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಎಲ್ಲಿ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಿಗೆ ಅವಕಾಶ ಕೊಟ್ಟಿದ್ದಾವೆ ಅಲ್ಲಿ ರಾಷ್ಟ್ರೀಯ ಪಕ್ಷಗಳು ಆ ಒಂದು ರಾಜ್ಯವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾವೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದಕ್ಕಾಗಿ ಯಾವಾಗಲೂ ಕೂಡ ಪ್ರಾದೇಶಿಕ ಪಕ್ಷವನ್ನು ಈ ರಾಜ್ಯ ಮಟ್ಟದಲ್ಲಿ ಯಾವಾಗಲೂ ಕೂಡ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಪ್ರಾಮುಖ್ಯತೆ ಸಿಗಬೇಕು. ಯಾಕಂದರೆ ಅವರಿಗೆ ಇಲ್ಲಿರುವಂತಹ ಜನರ ಅರಿವು, ಜನರ ನೋವು, ಜನರ ಕಷ್ಟ ಎಲ್ಲವೂ ಗೊತ್ತಾಗುತ್ತೆ. ಈಗ JDS ಪಕ್ಷ ಯಾಕೆ ಅಷ್ಟೊಂದು ಪಾಪ್ಯುಲರ್ ಅಂತ ಕೇಳ್ತೀರಂದ್ರೆ, JDS ಪಕ್ಷಕ್ಕೆ ಇಲ್ಲಿರುವಂತಹ ಜನರ ಕಷ್ಟ, ನೋವು, ನಲಿವು, ಇವ್ರಿಗೇನು ಬೇಕು, ಯಾವ ಭಾಗದಲ್ಲಿ ಏನು ಬೇಕು ಇವುಗಳ ಕುರಿತು ಅರಿವಿರುತ್ತೆ. ಆವಾಗ ಅವರು ಅದಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು, ಯೋಜನೆಗಳು, ಕೆಲವೊಂದು ಇಷ್ಟು ಕೈಗಾರಿಕೆಗಳು ಎಲ್ಲವನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ತಾರೆ. ಆದರೆ ದೆಹಲಿಯಿಂದ ಕಂಟ್ರೋಲ್ ಆಗುವಂತಹ ಪಕ್ಷಗಳಿಗೆ ಕರ್ನಾಟಕ ಇಲ್ಲ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳ ಕುರಿತು ಏನು ಮಾಹಿತಿ ಇರಲ್ಲ. ಒಬ್ಬ ವ್ಯಕ್ತಿಯನ್ನು ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ, ಅವರಿಂದ ಇವ್ರ ಮಾಹಿತಿ ತರಿಸ್ಕೊಂಡು ಇವ್ರು ಅಪ್ರೂವಲ್ ಕೊಡ್ತಾರೆ. ಅದಕ್ಕಾಗಿ ಹೇಳೋದು ಪ್ರಾದೇಶಿಕ ಪಕ್ಷ ಇದ್ರೆ ನಾಡಿನ ಹಿತ ಆಗುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಯಾವುದೇ ರಾಜಕಾರಣ ಮಾಡಿ ಒಳ್ಳೆಯದು. ನಮ್ಗೆ ನೋಡಿ, ನಮಗೆ ಕಾಂಗ್ರೆಸ್ನವರು ಬೇಕಾಗಿಲ್ಲ, BJP ಅವರು ಬೇಕಾಗಿಲ್ಲ, JDSನವ್ರು ಬೇಕು. ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀವಿ, ಯಾರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ತೀವಿ. ಯಾರು ಕೂಡ ನಮ್ಮ ಸೋದರ ಮಾವುದೇರಲ್ಲ, ಯಾರು ಕೂಡ ನಮ್ಮ ಸೋದರ ಮಾವನ ಮಕ್ಕಳಲ್ಲ. ನಮಗೆ ಒಬ್ಬ ಪತ್ರಕರ್ತನಾಗಿ ನಾವು ಒಬ್ಬ ಪತ್ರಕರ್ತನಾಗಿ ಇಷ್ಟೇ ಹೇಳ್ತೀವಿ, ನಿಮ್ಮ ಒಳಿತು ಯಾರು ಮಾಡುವವರು ಇದ್ದಾರೆ, ಅದು ಕಾಂಗ್ರೆಸ್ ಮಾಡಲಿ, BJP ಮಾಡಲಿ, ಇಂಡಿಪೆಂಡೆಂಟ್ ಮಾಡಲಿ, JDS ಮಾಡಲಿ, ಆಪ್ ಮಾಡಲಿ, BSP ಮಾಡಲಿ, ಯಾರು ನಿಮ್ಮ ಒಳಿತು ಮಾಡ್ತಾರಂತ ನಿಮಗೆ ಅನಿಸುತ್ತೋ ಅಂಥವ್ರಿಗೆ ಓಟ್ ಹಾಕಿ. ಅವು ಯಾವುದೇ ಪಕ್ಷದ ವ್ಯಕ್ತಿ ಇರಲಿ, ಇಂಡಿಪೆಂಡೆಂಟ್ ಇರಲಿ. ನಾವು ಹೇಳೋದಿಷ್ಟೇ, ಒಳ್ಳೆಯ ವ್ಯಕ್ತಿಗೆ ಓಟ್ ಹಾಕಿ, ಒಳ್ಳೆಯ ಸರ್ಕಾರಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆಯ ವ್ಯಕ್ತಿಗೆ ಓಟ್ ಹಾಕಿದಾಗ ಆಟೋಮೆಟಿಕ್ ಒಳ್ಳೆಯ ವ್ಯಕ್ತಿಗಳಿಗೆ ಇರ್ತಾರೆ, ಆಟೋಮೆಟಿಕ್ ಆಗಿ ಸರ್ಕಾರ ಚೇಂಜಸ್ ಆಗುತ್ತೆ. ಈಗ ಮಹಾರಾಷ್ಟ್ರದ ಸುದ್ದಿಯಿಂದ ಈ ಕಡೆ ಟರ್ನ್ಔಟ್ ಆಗೋದು ಬೇಡ. ಅಂದರೆ ಈಗ ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಇಬ್ಬರು ಕೂಡ ಒಟ್ಟಿಗೆ ಸೇರಿಕೊಂಡ್ರೆ ಮತ್ತೆ ಅಲ್ಲಿ ಪ್ರಾದೇಶಿಕವಾದ ಬೆಳೆಯುತ್ತೆ. ಪ್ರಾದೇಶಿಕವಾದ ಬೆಳೆದಾಗ ಮತ್ತೆ ಮರಾಠಿಗರೇ ಆಕ್ಟಿವ್ ಆಗ್ತಾರೆ, ಮತ್ತೆ ಆ ಶಿವಸೇನೆಗೆ ಅದೇ ಶಕ್ತಿ ಬರುತ್ತೆ. ಶಿವಸೇನೆಗೆ ಅದೇ ಶಕ್ತಿ ಬಂದಾಗ ಮಹಾರಾಷ್ಟ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಎಲ್ಲೋ ಒಂದು ಬದಲಾವಣೆ ಪರ್ವವನ್ನು ಕಾಣಬಹುದು. ಈಗ 6 ತಿಂಗಳಿಗೆ ನೆತ್ತಿ ಬಡ್ಕೊಂಡು ಹತ್ತಿದಳು ಅಂತೂ ಗಾದೆ ಇದೆ. ಈಗ ಶಿವಸೇನೆ ವಿಷಯದಲ್ಲಿ ಹಾಗೆ ಆಗಿತ್ತು. 2006ರಲ್ಲಿ ಹೊಸ ಪಕ್ಷವನ್ನು ಕಟ್ಟೋ ಭರದಲ್ಲಿ ರಾಜ್ ಠಾಕ್ರೆ ಒಂದು ಪಕ್ಷವನ್ನು ಕಟ್ಟಿದ್ರು, ಸಕ್ಸಸ್ ಆಗಲಿಲ್ಲ. ಉದ್ಧವ್ ಠಾಕ್ರೆ ಶಿವಸೇನೆಯನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕಿತ್ತು. ಏಕನಾಥ್ ಶಿಂದೆಗೆ ಬೆಲೆ ಕೊಡಲಿಲ್ಲ ಅಂತ ಏಕನಾಥ್ ಶಿಂದೆ ಪಕ್ಷವನ್ನು ಒಡೆದು ಬಿಟ್ಟರು. ಈಗ ಅದೇ ಏಕನಾಥ್ ಶಿಂದೆ ಹೊರಗೆ ಹೋದರು, ಪಕ್ಷಕ್ಕೆ ಡ್ಯಾಮೇಜ್ ಆಯಿತು. ಮತ್ತು ಉದ್ಧವ್ ಮತ್ತು
ರಾಜ್ ಠಾಕ್ರೆ ಒಂದಾಗ್ತಾ ಇದ್ರು. ಅಂದರೆ ಮೊದಲೇ ಒಂದಿದ್ರೆ ಈ ರೀತಿಯ ಪರಿಸ್ಥಿತಿಗಳೇ ಬರ್ತಾ ಇರಲಿಲ್ಲ. ಈಗ ಪರಿಸ್ಥಿತಿ ಹದಗೆಟ್ಟಿದೆ, ಒಂದಾಗಿದ್ದಾರೆ. ಆದರೆ ಏನೇ ಆಗಲಿ ಅವ್ರ ರಾಜ್ಯಕ್ಕೆ ಒಳಿತಾಗೋದನ್ನು ಮಾಡಲಿ, ಇತರ ರಾಜ್ಯಗಳಿಗೆ ಕೆಣಕುವ ಬುದ್ಧಿಯನ್ನು ಬಿಡಲಿ. ಈಗಲಾದರೂ ದೇವರವ್ರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಬೇರೆ ಬೇರೆ ರಾಜ್ಯಗಳ ಮೇಲೆ ಗೂಬೆ ಕೂರಿಸೋದು, ಆ ಭಾಗ ನಮ್ದು ಅನ್ನೋದು, ಈ ಭಾಗ ನಮ್ದು ಅನ್ನೋದು, ಇಂತಹ ಬುದ್ಧಿ ದೇವರವ್ರಿಗೆ ಕಡಿಮೆ ಮಾಡಲಿ. ಅವ್ರವ್ರ ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡಲಿ. ಒಳ್ಳೆಯ ರಾಷ್ಟ್ರ ಮಟ್ಟದಲ್ಲಿ, ಯಾಕೆ ಅವ್ರ ರಾಜ್ಯದ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲಿ, ನಮಗೂ ಕೂಡ ಒಳ್ಳೆಯದೇ, ಅದು ಕೂಡ ನಮ್ಮ ಭಾರತ ದೇಶದ ಒಂದು ಭಾಗವೇ. ಆದರೆ ಸುಮ್ಮನೆ ರಾಜ್ಯ ಗಡಿ ಪ್ರದೇಶಗಳಲ್ಲಿ ವಿವಾದ ಸೃಷ್ಟಿ ಮಾಡೋದು ಇವುಗಳಿಗೆ ಹೋಗಬಾರ್ದು. ಒಳ್ಳೆಯ ಅಜೆಂಡವನ್ನು ಇಟ್ಟುಕೊಂಡು ಇಬ್ಬರು ಅಣ್ಣತಮ್ಮರು ಕೆಲಸ ಮಾಡಲಿ. ಒಳ್ಳೆಯ ಆಡಳಿತ ಕೊಡುವಂತಹ ಭರವಸೆ ಬಂದಾಗ ನಿಮಗೂ ಕೂಡ ರಾಜ್ಯದ ಜನರು ಕೈ ಹಿಡಿತಾರೆ. ಎಸ್, ಇವಾಗಿದ್ದು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ, ಮತ್ತಷ್ಟು ಒಳ್ಳೆಯ ಸುದ್ದಿಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ.